ಮಂಡ್ಯದಲ್ಲಿ ಮನೆ ಮನೆಗಳಲ್ಲೂ ಕನ್ನಡ ಬಾವುಟ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆ ಈ ಅಭಿಯಾನ ಕೈಗೊಂಡಿದ್ದು, ಈ ಮಹತ್ ಕಾರ್ಯಕ್ಕೆ ಸಚಿವ ಚೆಲುವರಾಯಸ್ವಾಮಿ ಚಾಲನೆ ನೀಡಿದರು. ಜಿಲ್ಲೆಯಾದ್ಯಂತ ಪ್ರತಿ ಮನೆಗಳಲ್ಲೂ ಕನ್ನಡ ಬಾವುಟ ಹಾರಿಸೋಕೆ ಅವರು ಕರೆ ನೀಡಿದ್ದಾರೆ. ಈಗಾಗಲೇ ಹಲವು ಮನೆಗಳಿಗೆ ಕನ್ನಡ ಬಾವುಟ ನೀಡಲಾಗುತ್ತಿದೆ. ಶಾಸಕ ಗಾಣಿಗ ರವಿ ನೇತೃತ್ವದಲ್ಲಿ ಮನೆಗಳಲ್ಲೂ ಬಾವುಟ ಅಭಿಯಾನ ನಡೆದಿದ್ದು, ಅಭಿಯಾನದಲ್ಲಿ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್, ಸಿಒ ಶೇಖ್ ತನ್ವೀರ್ ಆಸಿಫ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಹೇಶ್ ಜೋಶಿ ಭಾಗಿಯಾಗಿದ್ದರು. ವಿಭಿನ್ನ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡಬೇಕು, ಕನ್ನಡದ ಹಬ್ಬ ಆಚರಣೆ ಮಾಡಬೇಕು ಅನ್ನೋದೇ ನಮ್ಮ ಈ ಕ್ಷೇತ್ರದ ಶಾಸಕರು. ನಾವು ಪ್ರತಿ ಮನೆ ಮೇಲೆ ಕನ್ನಡ ಬಾವುಟವನ್ನು ಆರಿಸಬೇಕು ಅಂತ ಸಂಕಲ್ಪ ಮಾಡಿದ್ರು. ಅದನ್ನು ಇವತ್ತು ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ದೀನಿ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಷ್ಟು ಸಾಧ್ಯನೋ ಅಷ್ಟು ಬೇರೆ ತಾಲೂಕು ಕೇಂದ್ರದಲ್ಲೂ ಇದನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಮತ್ತು 17ನೇ ತಾರೀಕು ಒಂದು ಮ್ಯಾರಥಾನ್ ಇಟ್ಟಿದ್ದಾರೆ, ಕನ್ನಡಕ್ಕಾಗಿ ಓಟ ಅಂತ ಹೇಳಿ. ಅವತ್ತು ಅನೇಕ ಬೇರೆ ಗಣ್ಯರನ್ನ ಕರೆಸ್ತಾ ಇದ್ದಾರೆ, ನಾನು ಬರ್ತೀನಿ ಅವತ್ತು ಸಹ ಈ ಥರದ ನಿರಂತರವಾಗಿ. ಸೊ 20, 21, 22 ನಿರಂತರವಾಗಿ ಅಲ್ಲಿವರೆಗೆ ಒಂದಲ್ಲ ಒಂದು ಪ್ರೀ ಪ್ರೋಗ್ರಾಮ್ ಥರ ನಡೆಯುತ್ತೆ. ಇದು ಭಾಳ ಯಶಸ್ವಿ ಮಾಡಬೇಕು ಅಂತ ಹೇಳಿ ಒಂದೆಲ್ಲರ ಪ್ರಯತ್ನ. ನಿಮ್ಮೆಲ್ಲರ ಆಶೆಯಂತೆ ವಿಭಿನ್ನ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡಬೇಕು, ಕನ್ನಡದ ಹಬ್ಬ ಆಚರಣೆ ಮಾಡಬೇಕು ಅನ್ನೋದೇ ನಮ್ಮ ಈ ಕ್ಷೇತ್ರದ ಶಾಸಕರು. ನಾವು ಪ್ರತಿ ಮನೆ